ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿಗೆ ಸ್ವಾಗತ, ಅಭಿನಂದನೆಗಳು. ಪ್ರಸ್ತುತ ಪ್ರಪಂಚದಾದ್ಯಂತ ಪ್ಯಾರಿಸ್ ಒಲಿಂಪಿಕ್ಸ್ ಗಮನ ಸೆಳೆಯುತ್ತಿದೆ. ಒಲಿಂಪಿಕ್ಸ್ ನಮ್ಮ ಆಟಗಾರರಿಗೆ ವಿಶ್ವ ವೇದಿಕೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮತ್ತು ದೇಶಕ್ಕಾಗಿ ಏನನ್ನಾದರೂ ಮಾಡುವ ಅವಕಾಶವನ್ನು ಒದಗಿಸುತ್ತದೆ. ನೀವು ನಮ್ಮ ಆಟಗಾರರನ್ನು ಪ್ರೋತ್ಸಾಹಿಸಿ. ಚಿಯರ್ ಫಾರ್ ಭಾರತ್. ಸ್ನೇಹಿತರೆ, ಕ್ರೀಡಾ ಜಗತ್ತಿನಲ್ಲಿ ಈ ಒಲಿಂಪಿಕ್ಸ್ ಹೊರತಾಗಿ ಕೆಲವು ದಿನಗಳ ಹಿಂದೆ ಗಣಿತ ಲೋಕದಲ್ಲಿಯೂ ಒಲಿಂಪಿಕ್ಸ್ ನಡೆಯಿತು. ಅದೇ ಅಂತಾರಾಷ್ಟ್ರೀಯ ಗಣಿತ ಒಲಿಂಪಿಯಾಡ್, ಇಂಟರ್ನ್ಯಾಷನಲ್ ಮ್ಯಾಥಮ್ಯಾಟಿಕ್ಸ್ ಒಲಿಂಪಿಯಾಡ್. ಈ ಒಲಿಂಪಿಯಾಡ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಇದರಲ್ಲಿ ನಮ್ಮ ತಂಡ ಅತ್ಯುತ್ತಮ ಪ್ರದರ್ಶನ ನೀಡಿ 4 ಚಿನ್ನದ ಪದಕ ಹಾಗೂ 1 ಬೆಳ್ಳಿಯ ಪದಕ ಗೆದ್ದುಕೊಂಡಿದೆ. ಅಂತಾರಾಷ್ಟ್ರೀಯ ಗಣಿತ ಒಲಿಂಪಿಯಾಡ್ನಲ್ಲಿ 100ಕ್ಕೂ ಹೆಚ್ಚು ದೇಶಗಳ ಯುವಕರು ಭಾಗವಹಿಸುತ್ತಾರೆ. ಒಟ್ಟಾರೆ ಅಂಕಪಟ್ಟಿಯಲ್ಲಿ ಅಗ್ರ 5ರಲ್ಲಿ ಬರುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ದೇಶಕ್ಕೆ ಕೀರ್ತಿ ತಂದ ಈ ವಿದ್ಯಾರ್ಥಿಗಳ ಹೆಸರು ಪುಣೆ ನಿವಾಸಿಗಳಾದ ಆದಿತ್ಯ ವೆಂಕಟ್ ಗಣೇಶ್, ಪುಣೆಯವರೇ ಆದ ಸಿದ್ಧಾರ್ಥ್ ಚೋಪ್ರಾ, ದೆಹಲಿಯ ಅರ್ಜುನ್ ಗುಪ್ತಾ, ಗ್ರೇಟರ್ ನೋಯ್ಡಾದ ಕನವ್ ತಲ್ವಾರ್, ಮುಂಬೈನಿಂದ ರುಶೀಲ್ ಮಾಥುರ್ ಮತ್ತು ಗುವಾಹಟಿಯಿಂದ ಆನಂದೋ ಭಾದುರಿ. ಸ್ನೇಹಿತರೆ, ಇಂದು ಮನದ ಮಾತಿನಲ್ಲಿ ನಾನು ಈ ಯುವ ವಿಜೇತರನ್ನು ವಿಶೇಷವಾಗಿ ಆಹ್ವಾನಿಸಿದ್ದೇನೆ. ಈ ಸಮಯದಲ್ಲಿ ಅವರೆಲ್ಲರೂ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಮನದ ಮಾತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ ಸರ್. ಸ್ನೇಹಿತರೆ, ದೇಶವಾಸಿಗಳು ಮನದ ಮಾತಿನ ಮೂಲಕ ನಿಮ್ಮೆಲ್ಲರ ಅನುಭವಗಳನ್ನು ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ. ನಾನು ಆದಿತ್ಯ ಮತ್ತು ಸಿದ್ಧಾರ್ಥ್ನಿಂದ ಪ್ರಾರಂಭಿಸುತ್ತಿದ್ದೇನೆ. ನೀವು ಪುಣೆಯಲ್ಲಿದ್ದೀರಿ. ಮೊದಲು ನಾನು ನಿಮ್ಮಿಂದಲೇ ಪ್ರಾರಂಭಿಸುತ್ತೇನೆ. ಒಲಿಂಪಿಯಾಡ್ ಸಂದರ್ಭದಲ್ಲಿ ನಿಮ್ಮ ಅನುಭವಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಿ. ನನಗೆ ಗಣಿತದಲ್ಲಿ ಬಾಲ್ಯದಿಂದಲೂ ಆಸಕ್ತಿ ಇತ್ತು. 6ನೇ ತರಗತಿಯ ಗಣಿತವನ್ನು ನನಗೆ ನನ್ನ ಗುರುಗಳಾದ ಓಂ ಪ್ರಕಾಶ್ ಸರ್ ಅವರು ಕಲಿಸಿದರು. ಅವರು ಗಣಿತದಲ್ಲಿ ನನ್ನ ಆಸಕ್ತಿಯನ್ನು ಸಹ ಹೆಚ್ಚಿಸಿದರು. ಇದರಿಂದ ನಾನು ಗಣಿತವನ್ನು ಕಲಿಯಲು ಸಾಧ್ಯವಾಯಿತು. ನನಗೆ ಅವಕಾಶವೂ ಸಹ ಲಭಿಸಿತು. ನಿಮ್ಮ ಸ್ನೇಹಿತರು ಏನು ಹೇಳುತ್ತಾರೆ? ಸರ್, ನಾನು ಸಿದ್ಧಾರ್ಥ್. ನಾನು ಪುಣೆಯ ನಿವಾಸಿ. ನಾನು ಈಗಷ್ಟೇ 12ನೇ ತರಗತಿ ಪಾಸಾಗಿದ್ದೇನೆ. IMOದಲ್ಲಿ ಇದು ನನ್ನ 2ನೇ ಪ್ರಯತ್ನ. ನನಗೂ ಬಾಲ್ಯದಿಂದ ಗಣಿತದಲ್ಲಿ ತುಂಬ ಆಸಕ್ತಿ ಇತ್ತು. ನಾನು ಆದಿತ್ಯನ ಜೊತೆಗೆ 6ನೇ ತರಗತಿಯಲ್ಲಿದ್ದಾಗ ಓಂ ಪ್ರಕಾಶ್ ಸರ್ ನಮ್ಮಿಬ್ಬರಿಗೂ ತರಬೇತಿ ನೀಡಿದರು ಮತ್ತು ನಮಗೆ ಸಾಕಷ್ಟು ಸಹಾಯ ಮಾಡಿದ್ರು. ನಾನೀಗ ಕಾಲೇಜಿಗಾಗಿ CMIಗೆ ಹೋಗುತ್ತಿದ್ದೇನೆ. ನಾನು ಗಣಿತ ಮತ್ತು ಕಂಪ್ಯೂಟರ್ ಸೈನ್ಸ್ ಓದುತ್ತಿದ್ದೇನೆ. ಪ್ರಸ್ತುತ ಅರ್ಜುನ್ ಗಾಂಧಿನಗರದಲ್ಲಿದ್ದಾರೆ ಎಂದು ನನಗೆ ತಿಳಿದು ಬಂದಿದೆ ಮತ್ತು ಕನವ್ ಗ್ರೇಟರ್ ನೋಯ್ಡಾದವರೇ ಆಗಿದ್ದಾರೆ. ಅರ್ಜುನ್ ಮತ್ತು ಕನವ್, ನಾವು ಒಲಿಂಪಿಯಾಡ್ ಬಗ್ಗೆ ಚರ್ಚಿಸಿದ್ದೇವೆ. ಆದರೆ ನಿಮ್ಮ ಸಿದ್ಧತೆ ಮತ್ತು ಯಾವುದೇ ವಿಶೇಷ ಅನುಭವಕ್ಕೆ ಸಂಬಂಧಿಸಿದ ವಿಷಯವನ್ನು ನೀವಿಬ್ಬರೂ ನಮಗೆ ತಿಳಿಸಿದರೆ ನಮ್ಮ ಶ್ರೋತೃಗಳಿಗೆ ಇಷ್ಟವಾಗುತ್ತದೆ. ನಮಸ್ಕಾರ ಸರ್. ಜೈ ಹಿಂದ್. ನಾನು ಅರ್ಜುನ್ ಮಾತಾಡ್ತಾ ಇದ್ದೀನಿ. ಜೈ ಹಿಂದ್ ಅರ್ಜುನ್. ನಾನು ದೆಹಲಿ ನಿವಾಸಿ ಮತ್ತು ನನ್ನ ತಾಯಿ ಶ್ರೀಮತಿ ಆಶಾ ಗುಪ್ತಾ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ. ನನ್ನ ತಂದೆ ಶ್ರೀ ಅಮಿತ್ ಗುಪ್ತಾ ಅವರು ಚಾರ್ಟೆಡ್ ಅಕೌಂಟೆಂಟ್. ನಾನು ನನ್ನ ದೇಶದ ಪ್ರಧಾನಮಂತ್ರಿಯವರೊಂದಿಗೆ ಮಾತನಾಡ್ತಾ ಇರುವಂಥದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ಯಶಸ್ಸಿನ ಶ್ರೇಯಸ್ಸನ್ನು ನನ್ನ ತಂದೆ ತಾಯಿಯವರಿಗೆ ಸಮರ್ಪಿಸಲು ಬಯಸುತ್ತೇನೆ. ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಇಂತಹ ಒಂದು ಸ್ಪರ್ಧೆಗೆ ಸಿದ್ಧತೆ ನಡೆಸ್ತಾ ಇದ್ರೆ ಆ ಪ್ರಯತ್ನದ ಹಾದಿ ಕೇವಲ ಆ ಸದಸ್ಯನಿಗೆ ಮಾತ್ರ ಸೀಮಿತವಾಗಿರದೆ ಇಡೀ ಕುಟುಂಬದ ಪ್ರಯತ್ನವಾಗಿ ಮಾರ್ಪಾಡಾಗುತ್ತದೆ ಅಂತ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 3 ಲೆಕ್ಕಗಳಿಗೆ ಉತ್ತರಿಸಲು 4.5 ಗಂಟೆಗಳನ್ನು ನೀಡಲಾಗುತ್ತದೆ. ಅಂದರೆ 1 ಲೆಕ್ಕಕ್ಕೆ 1.5 ಗಂಟೆ. ಆದ್ದರಿಂದ ನಾವು ಲೆಕ್ಕವನ್ನು ಪರಿಹರಿಸಲು ಎಷ್ಟು ಸಮಯವನ್ನು ಹೊಂದಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ನಾವು ಮನೆಯಲ್ಲಿ ಸಾಕಷ್ಟು ಶ್ರಮಪಟ್ಟು ಅಭ್ಯಾಸ ಮಾಡಬೇಕಾಗುತ್ತದೆ. ನಾವು ಲೆಕ್ಕಗಳನ್ನು ಪರಿಹರಿಸಲು ಗಂಟೆಗಳನ್ನೇ ಕಳೆಯಬೇಕಾಗುತ್ತದೆ. ಕೆಲವೊಮ್ಮೆ ಒಂದೊಂದು ಲೆಕ್ಕ ಬಿಡಿಸಲು 1 ಇಡೀ ದಿನ ಅಥವಾ ಕೆಲವೊಮ್ಮೆ 3 ದಿನಗಳೇ ಬೇಕಾಗುತ್ತದೆ. ಹಾಗಾಗಿ ಇದಕ್ಕಾಗಿ ನಾವು ಆನ್ಲೈನ್ನಲ್ಲಿ ಲೆಕ್ಕಗಳನ್ನು ಹುಡುಕಬೇಕಾಗುತ್ತದೆ. ನಾವು ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಲು ಪ್ರಯತ್ನಿಸುತ್ತೇವೆ ಮತ್ತು ಅದರಂತೆಯೇ ನಾವು ಶ್ರಮಪಟ್ಟು ಅಭ್ಯಾಸ ಮಾಡುವಾಗ ನಮ್ಮ ಅನುಭವವೂ ಹೆಚ್ಚಾಗುತ್ತದೆ. ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ನಮ್ಮ ಲೆಕ್ಕ ಪರಿಹರಿಸುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ.
ಇದು ನಮಗೆ ಕೇವಲ ಗಣಿತದಲ್ಲಿ ಮಾತ್ರವಲ್ಲ, ಜೀವನದ ಪ್ರತಿ ಕ್ಷೇತ್ರದಲ್ಲೂ ಸಹಾಯ ಮಾಡುತ್ತದೆ. ಸರಿ ಕನವ್, ಈ ಎಲ್ಲ ತಯಾರಿಯಲ್ಲಿ ನಮ್ಮ ಯುವ ಸ್ನೇಹಿತರಿಗೆ ಬಹಳ ಸಂತೋಷವಾಗುವಂತಹ ವಿಶೇಷವಾದ ಅನುಭವ ಏನಾದರೂ ಇದೆಯಾ? ವಿಶೇಷವಾದವರು ಯಾರಾದರೂ ಇದ್ದಾರೆಯೇ ಎಂದು ನೀವು ನನಗೆ ಹೇಳಬಲ್ಲಿರಾ? ನನ್ನ ಹೆಸರು ಕನವ್ ತಲ್ವಾರ್. ನಾನು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾ ನಿವಾಸಿ ಮತ್ತು 11ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದೇನೆ. ಗಣಿತ ನನ್ನ ನೆಚ್ಚಿನ ವಿಷಯ ಮತ್ತು ನಾನು ಬಾಲ್ಯದಿಂದಲೂ ಗಣಿತವನ್ನು ಇಷ್ಟಪಡುತ್ತೇನೆ. ನನ್ನ ಬಾಲ್ಯದಲ್ಲಿ ನನ್ನ ತಂದೆ ನನಗೆ ಪಜಲ್ಸ್ ಬಿಡಿಸಲು ಹೇಳುತ್ತಿದ್ದರು. ಇದರಿಂದ ನನ್ನ ಆಸಕ್ತಿ ಹೆಚ್ಚಾಯಿತು. 7ನೇ ತರಗತಿಯಿಂದಲೇ ಒಲಿಂಪಿಯಾಡ್ಗೆ ತಯಾರಿ ಆರಂಭಿಸಿದ್ದೆ. ಇದರಲ್ಲಿ ನನ್ನ ತಂಗಿಯ ಕೊಡುಗೆ ದೊಡ್ಡದು ಮತ್ತು ನನ್ನ ತಂದೆ ತಾಯಿ ಸದಾ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ಈ ಒಲಿಂಪಿಯಾಡ್ ಅನ್ನು HBCSE ಆಯೋಜಿಸುತ್ತದೆ. ಇದು 5 ಹಂತದ ಪ್ರಕ್ರಿಯೆಯಾಗಿದೆ. ಕಳೆದ ವರ್ಷ ನಾನು ತಂಡದಲ್ಲಿ ಆಯ್ಕೆ ಆಗಿರಲಿಲ್ಲ ಮತ್ತು ನಾನು ತುಂಬ ಉತ್ತಮ ಅಂಕ ಗಳಿಸಿದ್ದೆ. ಆದರೆ ಆಯ್ಕೆಯಾಗದಿದ್ದಾಗ ತುಂಬ ದುಃಖಿತನಾಗಿದ್ದೆ. ಆಗ ನನ್ನ ಪಾಲಕರು ನನಗೆ ನಾವು ಗೆಲ್ಲುತ್ತೇವೆ ಅಥವಾ ಕಲಿಯುತ್ತೇವೆ, ಅಲ್ಲದೆ ಯಶಸ್ಸಿನತ್ತ ಸಾಗುವ ಪಯಣ ಮುಖ್ಯ, ಯಶಸ್ಸಲ್ಲ ಎಂಬುದರ ಅರಿವು ಮೂಡಿಸಿದರು. ಹಾಗಾಗಿ ನಾನು ಹೇಳಲು ಬಯಸುವುದೇನೆಂದರೆ, ಲವ್ ವಾಟ್ ಯು ಡೂ ಆ್ಯಂಡ್ ಡೂ ವಾಟ್ ಯು ಲವ್. ನೀವು ಮಾಡುವ ಕೆಲಸವನ್ನು ಪ್ರೀತಿಸಿ ಮತ್ತು ನೀವು ಇಷ್ಟಪಡುವುದನ್ನೇ ಮಾಡಿ. ಪಯಣ ಮುಖ್ಯವಾದದ್ದು, ಯಶಸ್ಸಲ್ಲ. ಮತ್ತು ನಾವು ನಮ್ಮ ವಿಷಯವನ್ನು ಪ್ರೀತಿಸಿದರೆ ಮತ್ತು ಪಯಣವನ್ನು ಆನಂದಿಸಿದರೆ ನಮಗೆ ಯಶಸ್ಸು ಖಂಡಿತ ದೊರೆಯುತ್ತದೆ. ಹಾಗಾದರೆ ಕಣವ್, ನಿನಗೆ ಗಣಿತದಲ್ಲಿ ಆಸಕ್ತಿ ಇದೆ, ಜೊತೆಗೆ ಸಾಹಿತ್ಯದಲ್ಲೂ ಆಸಕ್ತಿ ಇದೆ ಎಂಬಂತೆ ಮಾತನಾಡುತ್ತೀಯಾ? ಹೌದು ಸರ್, ನಾನು ಬಾಲ್ಯದಲ್ಲಿ ಡಿಬೇಟ್ಸ್ ಮತ್ತು ಒರೇಟಿಂಗ್ನಲ್ಲಿಯೂ ಸಹ ಪಾಲ್ಗೊಳ್ಳುತ್ತಿದ್ದೆ. ಸರಿ, ಈಗ ಆನಂದೋ ಜೊತೆ ಮಾತನಾಡೋಣ. ಆನಂದೋ, ನೀವು ಪ್ರಸ್ತುತ ಗುವಾಹತಿಯಲ್ಲಿದ್ದೀರಿ. ನಿಮ್ಮ ಜೊತೆಗಾರ ರುಶೀಲ್ ಮುಂಬೈನಲ್ಲಿದ್ದಾರೆ. ನಿಮ್ಮಿಬ್ಬರಿಗೂ ನನ್ನದೊಂದು ಪ್ರಶ್ನೆ ಇದೆ. ನೋಡಿ, ನಾನು ಪರೀಕ್ಷೆಯ ಬಗ್ಗೆ ಚರ್ಚಿಸುತ್ತಲೇ ಇರುತ್ತೇನೆ ಮತ್ತು ಪರೀಕ್ಷೆಯ ಬಗ್ಗೆ ಚರ್ಚಿಸುವುದರ ಹೊರತಾಗಿ ನಾನು ಇತರ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸುತ್ತೇನೆ. ಅನೇಕ ವಿದ್ಯಾರ್ಥಿಗಳು ಗಣಿತದ ಬಗ್ಗೆ ಎಷ್ಟು ಭಯಪಡುತ್ತಾರೆ ಎಂದರೆ ಅದರ ಹೆಸರು ಕೇಳಿದ ತಕ್ಷಣ ಅವರು ಭಯಭೀತರಾಗುತ್ತಾರೆ. ಗಣಿತದೊಂದಿಗೆ ಸ್ನೇಹ ಗಳಿಸುವುದು ಹೇಗೆ ಎಂದು ನೀವು ನನಗೆ ಹೇಳಬಲ್ಲಿರಾ? ಸರ್, ನಾನು ರುಶಿಲ್ ಮಾಥುರ್. ನಾವು ಚಿಕ್ಕವರಾಗಿದ್ದಾಗ ಮೊದಲ ಬಾರಿಗೆ ಕೂಡಿಸುವುದನ್ನು ಕಲಿಯುತ್ತೇವೆ. ಆಗ ನಮಗೆ ಕ್ಯಾರಿ ಫಾರ್ವರ್ಡ್ ಕಲಿಸಲಾಗುತ್ತದೆ. ಆದರೆ ಕ್ಯಾರಿ ಫಾರ್ವರ್ಡ್ ಏಕೆ ಆಗುತ್ತದೆ ಎಂಬುದು ನಮಗೆ ಯಾರೂ ವಿವರಿಸೋದಿಲ್ಲ. ನಾವು ಚಕ್ರಬಡ್ಡಿಯ ಕುರಿತು ಓದುವಾಗ ಚಕ್ರಬಡ್ಡಿಯ ಸೂತ್ರ ಎಲ್ಲಿಂದ ಬರುತ್ತದೆ ಎಂಬ ಪ್ರಶ್ನೆಯನ್ನು ನಮಗೆ ಎಂದಿಗೂ ಯಾರೂ ವಿವರಿಸುವುದಿಲ್ಲ. ಗಣಿತವು ನಿಜವಾಗಿಯೂ ಯೋಜಿಸುವ ಮತ್ತು ಲೆಕ್ಕಗಳನ್ನು ಪರಿಹರಿಸುವ ಕಲೆ ಎಂದು ನಾನು ನಂಬುತ್ತೇನೆ. ಹಾಗಾಗಿ ನಾವೆಲ್ಲರೂ ಗಣಿತದಲ್ಲಿ ಹೊಸ ಪ್ರಶ್ನೆಯನ್ನು, ಅಂದರೆ ನಾವು ಇದನ್ನು ಏಕೆ ಮಾಡುತ್ತಿದ್ದೇವೆ, ಇದು ಏಕೆ ಸಂಭವಿಸುತ್ತದೆ ಎಂಬುದನ್ನು ಸೇರಿಸಿದರೆ ಗಣಿತದಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಹೆಚ್ಚುತ್ತದೆ ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ನಾವು ಏನನ್ನಾದರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದಾಗ ನಾವು ಭಯಪಡಲು ಪ್ರಾರಂಭಿಸುತ್ತೇವೆ. ಇದಲ್ಲದೆ ಗಣಿತವು ತುಂಬ ತಾರ್ಕಿಕ ವಿಷಯ ಎಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ಇದರ ಹೊರತಾಗಿ ಗಣಿತದಲ್ಲಿ ಸೃಜನಶೀಲತೆ ಕೂಡ ಬಹಳ ಮುಖ್ಯ. ಏಕೆಂದರೆ ಸೃಜನಶೀಲತೆಯ ಮೂಲಕ ಮಾತ್ರ ನಾವು ಒಲಿಂಪಿಯಾಡ್ನಲ್ಲಿ ಬಹಳ ಉಪಯುಕ್ತವಾದ ಔಟ್ ಆಫ್ ದಿ ಬಾಕ್ಸ್ ಪರಿಹಾರಗಳನ್ನು ಯೋಜಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಗಣಿತದಲ್ಲಿ ಆಸಕ್ತಿಯನ್ನು ಹೆಚ್ಚಿಸಲು ಗಣಿತ ಒಲಿಂಪಿಯಾಡ್ ಬಹಳ ಮುಖ್ಯವಾದ ಪಾತ್ರ ಹೊಂದಿದೆ. ಆನಂದೋ, ಏನಾದರೂ ಹೇಳಲು ಬಯಸುತ್ತೀಯಾ? ನಮಸ್ತೆ ಪ್ರಧಾನಿಯವರೇ, ನಾನು ಗುವಾಹಟಿಯಿಂದ ಆನಂದ ಬಹಾದೂರಿ. ನಾನು ಈಗಷ್ಟೇ 12ನೇ ತರಗತಿ ಪಾಸಾಗಿದ್ದೇನೆ. ನಾನು 6ನೇ ಮತ್ತು 7ನೇ ತರಗತಿಯಲ್ಲಿ ಸ್ಥಳೀಯ ಒಲಿಂಪಿಯಾಡ್ನಲ್ಲಿ ಭಾಗವಹಿಸ್ತಾ ಇದ್ದೆ. ಅಲ್ಲಿಂದ ಆಸಕ್ತಿ ಹೆಚ್ಚಾಗಿ IMOನಲ್ಲಿ ಇದು ನನ್ನ 2ನೇ ಬಾರಿಯಾಗಿದೆ. 2 IMO ಸ್ಪರ್ಧೆಗಳು ಬಹಳ ಇಷ್ಟವಾದವು. ರುಶಿಲ್ ಹೇಳಿದ ಮಾತನ್ನು ನಾನು ಕೂಡ ಒಪ್ತೇನೆ. ಗಣಿತದ ಬಗ್ಗೆ ಭಯ ಪಡುವವರಿಗೆ ತುಂಬ ಧೈರ್ಯ ಇರಬೇಕು ಎಂದು ನಾನು ಹೇಳಲು ಬಯಸ್ತೇನೆ. ಏಕೆಂದರೆ ಒಂದು ಸೂತ್ರವನ್ನು ನೀಡಲಾಗುತ್ತೆ, ಅದನ್ನು ಬಾಯಿಪಾಠ ಮಾಡಬೇಕಾಗ್ತದೆ ಮತ್ತು ನಂತರ ಆ ಸೂತ್ರವನ್ನು ಬಳಸಿಕೊಂಡು 100 ಲೆಕ್ಕಗಳನ್ನು ಬಿಡಿಸಬೇಕಾಗುತ್ತೆ. ಹೀಗೆ ನಮಗೆ ಗಣಿತದ ಪಾಠ ಮಾಡಲಾಗುತ್ತದೆ. ಆದರೆ ನೀವು ಸೂತ್ರವನ್ನು ಅರ್ಥ ಮಾಡಿಕೊಳ್ತಿರೋ ಇಲ್ಲವೋ ಅದು ಪರಿಗಣನೆಗೆ ಬರುವುದಿಲ್ಲ. ಪ್ರಶ್ನೆಗಳನ್ನು ಕೇಳುತ್ತಲೇ ಇರಿ, ಲೆಕ್ಕಗಳನ್ನು ಮಾಡುತ್ತಲೇ ಇರಿ. ಸೂತ್ರವನ್ನು ಸಹ ಕಂಠಪಾಠ ಮಾಡಲಾಗುತ್ತೆ ಮತ್ತು ಪರೀಕ್ಷೆಯಲ್ಲಿ ನೀವು ಸೂತ್ರವನ್ನು ಮರೆತರೆ ಏನು ಮಾಡ್ತೀರಾ? ಆದ್ದರಿಂದ ನಾನು ಹೇಳುವುದೇನೆಂದರೆ, ರುಶಿಲ್ ಹೇಳಿದ ಹಾಗೆ ಸೂತ್ರವನ್ನು ಅರ್ಥ ಮಾಡಿಕೊಳ್ಳಿ, ನಂತರ ಅದನ್ನು ತಾಳ್ಮೆಯಿಂದ ಬಳಸಿ. ನೀವು ಸೂತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನೀವು 100 ಲೆಕ್ಕಗಳನ್ನು ಮಾಡಬೇಕಾಗಿಲ್ಲ. ಇದನ್ನು ಕೇವಲ 1 ಅಥವಾ 2 ಲೆಕ್ಕಗಳಲ್ಲಿ ಅರ್ಥಿಕೊಳ್ಳಬಹುದು. ಹಾಗೆಯೇ ಗಣಿತದ ಬಗ್ಗೆ ಭಯಪಡುವ ಅಗತ್ಯವೇನೂ ಇಲ್ಲ. ಆದಿತ್ಯ ಮತ್ತು ಸಿದ್ಧಾರ್ಥ್, ನೀವು ಮಾತನಾಡಲು ಆರಂಭಿಸಿದಾಗ ಸರಿಯಾಗಿ ಮಾತನಾಡಲು ಸಾಧ್ಯವಾಗಲಿಲ್ಲ. ಈಗ
ಈ ಸ್ನೇಹಿತರೆಲ್ಲರ ಮಾತುಗಳನ್ನು ಕೇಳಿದ ನಂತರ ನಿನಗೂ ಏನಾದರೂ ಹೇಳಬೇಕೆಂದು ಅನಿಸುತ್ತಿರಬಹುದು. ನಿಮ್ಮ ಅನುಭವಗಳನ್ನು ನೀವು ಉತ್ತಮ ರೀತಿಯಲ್ಲಿ ಹಂಚಿಕೊಳ್ಳಬಹುದೇ? ಅನೇಕ ಇತರ ದೇಶಗಳೊಂದಿಗೆ ಸಂವಹನ ನಡೆಸಿದ್ದೆ. ವಿವಿಧ ಸಂಸ್ಕೃತಿಗಳ ಅರಿವಾಯಿತು ಮತ್ತು ಇತರ ವಿದ್ಯಾರ್ಥಿಗಳೊಂದಿಗೆ ಮಾತನಾಡುವುದು ಮತ್ತು ಸಂಪರ್ಕಿಸುವುದು ತುಂಬ ಒಳ್ಳೆಯ ಅನುಭವವಾಗಿತ್ತು. ಮತ್ತು ಅನೇಕ ಪ್ರಸಿದ್ಧ ಗಣಿತಜ್ಞರು ಇಲ್ಲಿ ಇದ್ರು. ಹೌದು ಆದಿತ್ಯ, ಇದು ತುಂಬ ಒಳ್ಳೆಯ ಅನುಭವವಾಗಿತ್ತು ಸರ್. ಅವರು ನಮಗೆ ಬಾತ್ ಸಿಟಿಯನ್ನು ತೋರಿಸಿದ್ರು. ಹಾಗೆಯೇ ಒಳ್ಳೊಳ್ಳೆಯ ಸ್ಥಳಗಳಿಗೂ ಸಹ ಕರ್ಕೊಂಡು ಹೋಗಿದ್ರು. ನಾವು ಉದ್ಯಾನವನಗಳಿಗೂ ಸಹ ಹೋಗಿದ್ದೆವು. ಹಾಗೆಯೇ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೂ ಸಹ ಭೇಟಿ ಕೊಟ್ಟಿದ್ದೆವು. ಹಾಗಾಗಿ ಅದು ತುಂಬಾ ಒಳ್ಳೆಯ ಅನುಭವವಾಗಿತ್ತು. ಸ್ನೇಹಿತರೆ, ನಿಮ್ಮೊಂದಿಗೆ ಮಾತನಾಡಿ ನನಗೆ ನಿಜವಾಗಿಯೂ ತುಂಬ ಸಂತೋಷವಾಯಿತು ಮತ್ತು ನಾನು ನಿಮಗೆ ಶುಭ ಹಾರೈಸುತ್ತೇನೆ. ಏಕೆಂದರೆ ಈ ರೀತಿಯ ಸ್ಪರ್ಧೆಗೆ ಹೆಚ್ಚಿನ ಗಮನ ಕೇಂದ್ರೀಕರಿಸುವ ಚಟುವಟಿಕೆಗಳನ್ನು ಮಾಡಬೇಕಾಗುತ್ತದೆ, ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ ಎಂದು ನನಗೆ ತಿಳಿದಿದೆ. ಇದರಿಂದ ಇವನು ಗುಣಿಸು ಭಾಗಿಸು ಎಂದು ಏನು ಮಾಡುತ್ತಿದ್ದಾನೆ ಎಂದು ಕುಟುಂಬದ ಸದಸ್ಯರು ಕೆಲವೊಮ್ಮೆ ಬೇಸರಗೊಳ್ಳುತ್ತಾರೆ. ಆದರೆ ನಾನು ನಿಮಗೆ ಶುಭ ಹಾರೈಸುತ್ತೇನೆ. ನೀವು ದೇಶದ ಗೌರವ ಹೆಚ್ಚಿಸಿದ್ದೀರಿ, ಪ್ರತಿಷ್ಠೆ ಹೆಚ್ಚಿಸಿದ್ದೀರಿ. ಧನ್ಯವಾದಗಳು ಸ್ನೇಹಿತರೆ. ಧನ್ಯವಾದಗಳು. 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 ಧನ್ಯವಾದಗಳು ಸರ್. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಎಲ್ಲ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ದು ಬಹಳ ಖುಷಿ ತಂದಿದೆ. ಮನದ ಮಾತಿನಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಅನಂತ ಧನ್ಯವಾದಗಳು. ಗಣಿತದ ಈ ಯುವ ತಜ್ಞರ ಮಾತುಗಳನ್ನು ಕೇಳಿದ ನಂತರ ಇತರ ಯುವಕರು ಗಣಿತವನ್ನು ಆನಂದಿಸಲು ಪ್ರೇರಣೆ ದೊರೆಯಲಿದೆ ಎಂದು ನನಗೆ ಖಾತ್ರಿಯಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮನದ ಮಾತಿನಲ್ಲಿ ನಾನು ಈಗ ಪ್ರತಿಯೊಬ್ಬ ಭಾರತೀಯನ ಶಿರಸ್ಸು ಹೆಮ್ಮೆಯಿಂದ ಮೇಲೇರುವ ವಿಷಯವೊಂದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಆದರೆ ಈ ವಿಷಯವನ್ನು ಹೇಳುವುದಕ್ಕೆ ಮುನ್ನ ನಾನು ನಿಮ್ಮಲ್ಲಿ ಪ್ರಶ್ನೆಯೊಂದನ್ನು ಕೇಳಲು ಇಷ್ಟಪಡುತ್ತೇನೆ. ನೀವು ಚರಾಯಿದೇವ್ ಮೈದಾಮ್ ಹೆಸರನ್ನು ಕೇಳಿರುವಿರಾ? ಒಂದು ವೇಳೆ ಕೇಳಿಲ್ಲವಾದರೆ ನೀವು ಈಗ ಈ ಹೆಸರನ್ನು ಆಗಿಂದಾಗ್ಗೆ ಕೇಳಿಸಿಕೊಳ್ಳಲಿದ್ದೀರಿ ಮತ್ತು ಬಹಳ ಉತ್ಸಾಹದಿಂದ ಬೇರೆಯವರಿಗೂ ಹೇಳಲಿದ್ದೀರಿ. ಅಸ್ಸಾಂನ ಚರಾಯಿದೇವ್ ಮೈದಾಮ್ ಅನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಪಟ್ಟಿಯಲ್ಲಿ ಇದು ಭಾರತದ 43ನೇ ತಾಣವಾಗಿದೆ. ಆದರೆ ಈಶಾನ್ಯ ಭಾರತದ ಮೊದಲ ತಾಣ ಇದಾಗಿದೆ. ಸ್ನೇಹಿತರೆ, ಚರಾಯಿದೇವ್ ಮೈದಾಮ್ ಎಂದರೆ ಏನು ಮತ್ತು ಇದರ ಮಹತ್ವವೇನು ಎಂಬ ಪ್ರಶ್ನೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಬರುತ್ತಿರಬಹುದಲ್ಲವೇ? ಚರಾಯಿದೇವ್ ಅಂದರೆ ಶೈನಿಂಗ್ ಸಿಟಿ ಆನ್ ದ ಹಿಲ್ಸ್, ಬೆಟ್ಟಗಳ ಮೇಲೆ ಹೊಳೆಯುತ್ತಿರುವ ಒಂದು ನಗರ ಎಂದರ್ಥ. ಇದು ಅಹೋಂ ರಾಜವಂಶದ ಮೊದಲ ರಾಜಧಾನಿಯಾಗಿತ್ತು. ಅಹೋಂ ರಾಜವಂಶದ ಜನರು ತಮ್ಮ ಪೂರ್ವಜರ ಶವ ಮತ್ತು ಅವರ ದುಬಾರಿ ಬೆಲೆಬಾಳುವ ವಸ್ತುಗಳನ್ನು ಸಾಂಪ್ರದಾಯಿಕವಾಗಿ ಮೈದಾಮ್ನಲ್ಲಿ ಇರಿಸುತ್ತಿದ್ದರು. ಮೈದಾಮ್ ಒಂದು ದಿಬ್ಬದಂತಹ ರಚನೆಯಾಗಿದ್ದು ಮೇಲ್ಭಾಗದಲ್ಲಿ ಮಣ್ಣಿನಿಂದ ಮುಚ್ಚಲ್ಪಟ್ಟಿರುತ್ತದೆ ಮತ್ತು ಕೆಳಭಾಗದಲ್ಲಿ ಒಂದು ಅಥವಾ ಹೆಚ್ಚು ಕೊಠಡಿಗಳು ಇರುತ್ತವೆ. ಈ ಮೈದಾಮ್ ಅಹೋಂ ಸಾಮ್ರಾಜ್ಯದ ದಿವಂಗತ ರಾಜರು ಮತ್ತು ಗಣ್ಯ ವ್ಯಕ್ತಿಗಳಿಗೆ ತೋರುವ ಶ್ರದ್ಧೆ, ಗೌರವದ ಪ್ರತೀಕವಾಗಿದೆ. ತಮ್ಮ ಪೂರ್ವಜರಿಗೆ ಗೌರವ ತೋರುವ ಈ ವಿಧಾನ ಬಹಳ ವಿಶಿಷ್ಟವಾಗಿದೆ. ಈ ಸ್ಥಳದಲ್ಲಿ ಸಮುದಾಯ ಪೂಜೆಯೂ ನಡೆಯುತ್ತಿತ್ತು. ಸ್ನೇಹಿತರೆ, ಅಹೋಂ ಸಾಮ್ರಾಜ್ಯದ ಬಗ್ಗೆ ಮತ್ತೊಂದು ಮಾಹಿತಿ ನಿಮ್ಮನ್ನು ಮತ್ತಷ್ಟು ಆಶ್ಚರ್ಯಚಕಿತಗೊಳಿಸುತ್ತದೆ. 13ನೇ ಶತಮಾನದಲ್ಲಿ ಆರಂಭವಾದ ಈ ಸಾಮ್ರಾಜ್ಯ 19ನೇ ಶತಮಾನದವರೆವಿಗೂ ಮುಂದುವರಿಯಿತು. ಇಷ್ಟು ದೀರ್ಘಾವಧಿಯವರೆಗೂ ಒಂದು ಸಾಮ್ರಾಜ್ಯ ಉಳಿಯಿತೆಂದರೆ ಅದು ನಿಜಕ್ಕೂ ಬಹಳ ದೊಡ್ಡ ವಿಷಯವೇ ಸರಿ. ಬಹುಶಃ ಅಹೋಂ ಸಾಮ್ರಾಜ್ಯದ ತತ್ವ ಸಿದ್ಧಾಂತಗಳು ಮತ್ತು ನಂಬಿಕೆಗಳು ಅಷ್ಟೊಂದು ಬಲಿಷ್ಠವಾಗಿದ್ದೇ ಈ ರಾಜವಂಶ ಅಷ್ಟೊಂದು ದೀರ್ಘಕಾಲ ಉಳಿಯುವುದಕ್ಕೆ ಕಾರಣವಾಗಿತ್ತು. ಇದೇ ವರ್ಷದ ಮಾರ್ಚ್ 9ರಂದು ಅದಮ್ಯ ಧೈರ್ಯ ಮತ್ತು ಸಾಹಸದ ಸಂಕೇತ ಎನಿಸಿದ ಮಹಾನ್ ಅಹೋಂ ಯೋಧ ಲಸಿತ್ ಬೋರ್ಫುಕನ್ ಅವರ ಅತಿ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸುವ ಸೌಭಾಗ್ಯ ನನಗೆ ದೊರೆತಿತ್ತೆಂದು ನನಗೆ ನೆನಪಿದೆ. ಈ ಕಾರ್ಯಕ್ರಮದ ಮೂಲಕ ಅಹೋಂ ಸಮುದಾಯವು ಆಧ್ಯಾತ್ಮಿಕ ಪರಂಪರೆಯನ್ನು ಅನುಸರಿಸುತ್ತಿದ್ದ ಸಮಯದಲ್ಲಿ ನನಗೆ ಬೇರೆಯೇ ಆದ ಅನುಭೂತಿ ದೊರೆಯಿತು. ಲಸಿತ್ ಮೈದಾಮ್ನಲ್ಲಿ ಅಹೋಂ ಸಮುದಾಯದ ಪೂರ್ವಜರಿಗೆ ಗೌರವ ಸಲ್ಲಿಸುವ ಸೌಭಾಗ್ಯ ನನಗೆ ದೊರೆತಿದ್ದು ನಿಜಕ್ಕೂ ನನ್ನ ಪಾಲಿಗೆ ಮಹತ್ವದ ವಿಷಯವಾಗಿದೆ. ಈಗ ಚರಾಯಿದೇವ್ ಮೈದಾಮ್ ಅನ್ನು ವಿಶ್ವ ಪಾರಂಪರಿಕ ತಾಣವನ್ನಾಗಿಸುವ ಅರ್ಥವೆಂದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಬರುತ್ತಾರೆ.
ನೀವು ಕೂಡ ಭವಿಷ್ಯದ ನಿಮ್ಮ ಪ್ರವಾಸ ಯೋಜನೆಯಲ್ಲಿ ಈ ತಾಣವನ್ನು ಖಂಡಿತವಾಗಿಯೂ ಸೇರಿಸಿಕೊಳ್ಳಿ. ಸ್ನೇಹಿತರೆ, ಯಾವುದೇ ದೇಶ ತನ್ನ ಸಂಸ್ಕೃತಿಯನ್ನು ಗೌರವಿಸುತ್ತಾ ಮಾತ್ರವೇ ಮುಂದೆ ನಡೆಯಲು, ಪ್ರಗತಿಯಾಗಲು ಸಾಧ್ಯ. ಭಾರತದಲ್ಲಿ ಕೂಡ ಈ ರೀತಿಯ ಬಹಳಷ್ಟು ಪ್ರಯತ್ನಗಳು ನಡೆಯುತ್ತಿವೆ. ಅಂತಹ ಒಂದು ಪ್ರಯತ್ನವೇ ಪ್ರಾಜೆಕ್ಟ್ ಪರಿ. ಈಗ ನೀವು ಪರಿ ಶಬ್ದ ಕೇಳಿ ಗೊಂದಲಕ್ಕೊಳಗಾಗಬೇಡಿ. ಈ ಪರಿ ಶಬ್ದ ಸ್ವರ್ಗೀಯ ಕಲ್ಪನೆಗೆ ಸಂಬಂಧಿಸಿದ್ದಲ್ಲ. ಇದು ಭೂಮಿಯನ್ನು ಸ್ವರ್ಗವನ್ನಾಗಿಸುವ ವಿಷಯ. ಪರಿ ಎಂದರೆ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಎಂದರ್ಥ. ಪ್ರಾಜೆಕ್ಟ್ ಪರಿ, ಪಬ್ಲಿಕ್ ಆರ್ಟ್, ಸಾರ್ವಜನಿಕ ಕಲೆಯನ್ನು ಜನಪ್ರಿಯವಾಗಿಸಲು ಉದಯೋನ್ಮುಖ ಕಲಾವಿದರನ್ನು ಒಂದು ವೇದಿಕೆಗೆ ತರುವ ಒಂದು ಬೃಹತ್ ಮಾಧ್ಯಮವಾಗುತ್ತಿದೆ. ನೀವು ನೋಡುತ್ತಿರಬಹುದು, ರಸ್ತೆಗಳ ಅಕ್ಕಪಕ್ಕದಲ್ಲಿ, ಗೋಡೆಗಳ ಮೇಲೆ, ರಸ್ತೆ ಸುರಂಗಗಳ ಗೋಡೆಗಳ ಮೇಲೆ ಬಹಳಷ್ಟು ಸುಂದರ ಚಿತ್ರಗಳು ಕಾಣಸಿಗುತ್ತವೆ. ಈ ಸುಂದರ ಚಿತ್ರಗಳು ಮತ್ತು ಈ ಕಲಾಕೃತಿಗಳು ಪರಿಯೊಂದಿಗೆ ಕೈಜೋಡಿಸಿರುವ ಕಲಾವಿದರಿಂದ ಸಿದ್ಧಪಡಿಸಲ್ಪಟ್ಟಿವೆ. ಇದು ನಮ್ಮ ಸಾರ್ವಜನಿಕ ಸ್ಥಳಗಳ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಹಾಗೆಯೇ ನಮ್ಮ ಸಂಸ್ಕೃತಿಯನ್ನು ಹೆಚ್ಚು ಜನಪ್ರಿಯವಾಗಿಸುವ ನಿಟ್ಟಿನಲ್ಲಿ ಕೂಡ ಸಹಾಯಕವಾಗುತ್ತದೆ. ಉದಾಹರಣೆಗೆ, ದೆಹಲಿಯ ಭಾರತ್ ಮಂಟಪನ್ನೇ ನೋಡಿ. ಇಲ್ಲಿ ದೇಶಾದ್ಯಂತದ ಅದ್ಭುತ ಕಲಾಕೃತಿಗಳು ನಿಮಗೆ ಕಾಣಸಿಗುತ್ತವೆ. ದೆಹಲಿಯ ಕೆಲವು ಸೇತುವೆಗಳ ಕೆಳಭಾಗದಲ್ಲಿ ಮತ್ತು ಮೇಲ್ಸೇತುವೆಗಳಲ್ಲಿ ಕೂಡ ನೀವು ಇಂತಹ ಆಕರ್ಷಕ, ಸುಂದರ ಸಾರ್ವಜನಿಕ ಕಲೆ ನೋಡಬಹುದು. ಸಾರ್ವಜನಿಕ ಕಲೆ ಕುರಿತಂತೆ ನೀವು ಕೂಡ ಕೆಲಸ ಮಾಡಿರೆಂದು ನಾನು ಕಲೆ ಮತ್ತು ಸಂಸ್ಕೃತಿ ಪ್ರೇಮಿಗಳಲ್ಲಿ ಮನವಿ ಮಾಡುತ್ತೇನೆ. ಇದು ನಮಗೆ ನಮ್ಮ ಬೇರುಗಳ ಬಗ್ಗೆ ಹೆಮ್ಮೆ ಪಡುವ ಆಹ್ಲಾದಕರ ಭಾವನೆ ನೀಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮನದ ಮಾತಿನಲ್ಲಿ ಈಗ ಬಣ್ಣಗಳ ಬಗ್ಗೆ ಮಾತನಾಡೋಣ. ಅದು ಎಂತಹ ರಂಗಿನ ವಿಷಯವೆಂದರೆ, ಹರಿಯಾಣದ ರೋಹ್ತಕ್ ಜಿಲ್ಲೆಯ 250ಕ್ಕೂ ಹೆಚ್ಚು ಮಹಿಳೆಯರ ಜೀವನದಲ್ಲಿ ತುಂಬಿದ ಸಮೃದ್ಧಿಯ ಬಣ್ಣ. ಕೈಮಗ್ಗ ಉದ್ಯಮದೊಂದಿಗೆ ಸಂಬಂಧ ಹೊಂದಿದ್ದ ಈ ಮಹಿಳೆಯರು ಮೊದಲು ಸಣ್ಣ ಅಂಗಡಿಗಳನ್ನು ನಡೆಸುವ ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವ ಮೂಲಕ ತಮ್ಮ ಜೀವನೋಪಾಯ ಕಂಡುಕೊಳ್ಳುತ್ತಿದ್ದರು. ಆದರೆ ಅಭಿವೃದ್ಧಿ ಹೊಂದಬೇಕೆಂಬ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಹಾಗಾಗಿ ಅವರು ಉನ್ನತಿ ಸ್ವಸಹಾಯ ಗುಂಪು ಸೇರಲು ನಿರ್ಧರಿಸಿದರು ಮತ್ತು ಈ ಗುಂಪಿಗೆ ಸೇರುವ ಮೂಲಕ ಅವರು ಬ್ಲಾಕ್ ಪ್ರಿಂಟಿಂಗ್ ಮತ್ತು ಡೈಯಿಂಗ್ ತರಬೇತಿ ಪಡೆದುಕೊಂಡರು. ಬಟ್ಟೆಯ ಮೇಲೆ ಬಣ್ಣಗಳ ಮಾಯಾಲೋಕವನ್ನು ಹರಡುವ ಈ ಮಹಿಳೆಯರು ಇಂದು ಲಕ್ಷಗಟ್ಟಲೆ ಆದಾಯ ಗಳಿಸುತ್ತಿದ್ದಾರೆ. ಇವರು ತಯಾರಿಸಿದ ಬೆಡ್ ಕವರ್, ಸೀರೆ, ದುಪ್ಪಟ್ಟಗಳಿಗೆ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಇದೆ. ಸ್ನೇಹಿತರೆ, ರೋಹ್ತಕ್ನ ಈ ಮಹಿಳೆಯರಂತೆಯೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿರುವ ಕುಶಲಕರ್ಮಿಗಳು ಕೈಮಗ್ಗವನ್ನು ಜನಪ್ರಿಯಗೊಳಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದು ಒಡಿಶಾದ ಸಂಬಲ್ಪುರಿ ಸೀರೆಯಾಗಿರಬಹುದು, ಮಧ್ಯಪ್ರದೇಶದ ಮಾಹೇಶ್ವರಿ ಸೀರೆಯಾಗಿರಬಹುದು, ಮಹಾರಾಷ್ಟ್ರದ ಪೈಠಣಿ ಅಥವಾ ವಿದರ್ಭದ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ಸ್ ಆಗಿರಬಹುದು, ಹಿಮಾಚಲ ಪ್ರದೇಶದ ಭೂಟಿಕೋದ ಶಾಲು ಅಥವಾ ಉಣ್ಣೆಯ ವಸ್ತ್ರವಾಗಿರಬಹುದು, ಅಥವಾ ಜಮ್ಮು ಕಾಶ್ಮೀರದ ಕಾನಿ ಶಾಲು ಆಗಿರಬಹುದು. ದೇಶದ ಮೂಲೆ ಮೂಲೆಗಳಲ್ಲಿ ಕೈಮಗ್ಗ ಕುಶಲಕರ್ಮಿಗಳ ಕೆಲಸ ಹರಡಿದೆ. ಕೆಲವೇ ದಿನಗಳಲ್ಲಿ ಆಗಸ್ಟ್ 7ರಂದು ನಾವು ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಿದ್ದೇವೆಂದು ನಿಮಗೆಲ್ಲ ಗೊತ್ತೇ ಇದೆ. ಇತ್ತೀಚಿನ ದಿನಗಳಲ್ಲಿ ಕೈಮಗ್ಗ ಉತ್ಪನ್ನಗಳು ಜನಮಾನಸದಲ್ಲಿ ಯಶಸ್ವಿ ಮತ್ತು ಅದ್ಭುತ ಸ್ಥಾನ ಪಡೆದಿವೆ. ಈಗಂತೂ ಅನೇಕ ಖಾಸಗಿ ಕಂಪನಿಗಳು ಕೂಡ ಕೃತಕ ಬುದ್ಧಿಮತ್ತೆ ಮಾಧ್ಯಮದ ಮೂಲಕ ಕೈಮಗ್ಗ ಉತ್ಪನ್ನಗಳು ಮತ್ತು ಸುಸ್ಥಿರ ಫ್ಯಾಷನ್ಗೆ ಉತ್ತೇಜನ ನೀಡುತ್ತಿವೆ. ಕೋಶ ಎಐ, ಹ್ಯಾಂಡ್ಲೂಮ್ ಇಂಡಿಯಾ, ಡಿ ಜಂಕ್, ನೋವಾಟ್ಯಾಕ್ಸ್, ಬ್ರಹ್ಮಪುತ್ರ ಫ್ಯಾಬಿಲ್ಸ್ ಇತ್ಯಾದಿ ಅನೇಕ ನವೋದ್ಯಮಗಳು ಕೂಡ ಕೈಮಗ್ಗ ಉತ್ಪನ್ನಗಳನ್ನು ಜನಪ್ರಿಯಗೊಳಿಸುವಲ್ಲಿ ಕೈಜೋಡಿಸಿವೆ. ಬಹಳಷ್ಟು ಜನರು ಇಂತಹ ಸ್ಥಳೀಯ ಉತ್ಪನ್ನಗಳನ್ನು ಜನಪ್ರಿಯಗೊಳಿಸುವಲ್ಲಿ ತೊಡಗಿಸಿಕೊಂಡಿರುವುದನ್ನು ನೋಡಿ ನನಗೆ ಬಹಳ ಸಂತಸವೆನಿಸುತ್ತದೆ. ನೀವು ಕೂಡ ನಿಮ್ಮ ಸ್ಥಳೀಯ ಉತ್ಪನ್ನಗಳನ್ನು #myproductmypride ಹೆಸರಿನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ನಿಮ್ಮ ಈ ಸಣ್ಣದೊಂದು ಪ್ರಯತ್ನ ಅನೇಕರ ಜೀವನವನ್ನು ಬದಲಾಯಿಸಬಹುದು. ಸ್ನೇಹಿತರೆ, ಕೈಮಗ್ಗದ ಜೊತೆಯಲ್ಲಿಯೇ ನಾನು ಖಾದಿ ಕುರಿತು ಕೂಡ ಮಾತನಾಡಲು ಬಯಸುತ್ತೇನೆ. ಖಾದಿಯ ಉತ್ಪನ್ನವನ್ನು ಈ ಹಿಂದೆಂದೂ ಉಪಯೋಗಿಸದೇ ಇದ್ದ, ಆದರೆ ಇಂದು ಬಹಳ ಹೆಮ್ಮೆಯಿಂದ ಖಾದಿ ಧರಿಸುತ್ತಿರುವ ಅನೇಕರು ನಿಮ್ಮಲ್ಲಿ ಇರಬಹುದು. ಖಾದಿ ಗ್ರಾಮೋದ್ಯೋಗದ ವಹಿವಾಟು ಮೊದಲ ಬಾರಿಗೆ 1.5 ಲಕ್ಷ ಕೋಟಿ ದಾಟಿದೆ ಎಂದು ಹೇಳಲು ನಾನು ಹರ್ಷಿಸುತ್ತಿದ್ದೇನೆ.
ಯೋಚಿಸಿ ನೋಡಿ, 1.5 ಲಕ್ಷ ಕೋಟಿ ರೂಪಾಯಿ ಖಾದಿಯ ಮಾರಾಟ ಎಷ್ಟು ಹೆಚ್ಚಳವಾಗಿದೆ ಎಂದು ತಿಳಿದಿದೆಯೇ? 400% ಖಾದಿಯ ಕೈಮಗ್ಗದ ಹೆಚ್ಚಳವಾಗುತ್ತಿರುವ ಈ ಮಾರಾಟವು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಾವಕಾಶವನ್ನು ಒದಗಿಸುತ್ತಿದೆ. ಈ ಉದ್ಯಮದೊಂದಿಗೆ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ತೊಡಗಿಸಿಕೊಂಡಿದ್ದು ಅತಿ ಹೆಚ್ಚಿನ ಪ್ರಯೋಜನವೂ ಅವರಿಗೇ ದೊರೆಯುತ್ತಿದೆ. ನಿಮ್ಮ ಬಳಿ ಅನೇಕ ವಿಧದ ಬಟ್ಟೆಗಳು ಇರಬಹುದು. ನೀವು ಈಗಿನವರೆವಿಗೂ ಖಾದಿ ವಸ್ತ್ರ ಖರೀದಿಸದೇ ಇದ್ದಲ್ಲಿ ಈ ವರ್ಷ ಖರೀದಿಸಲು ಆರಂಭಿಸಿ ಎನ್ನುವುದು ನನ್ನ ಮನವಿಯಾಗಿದೆ. ಆಗಸ್ಟ್ ತಿಂಗಳು ಇನ್ನೇನು ಬರಲಿದೆ. ಇದು ಸ್ವಾತಂತ್ರ್ಯ ದೊರೆತ ತಿಂಗಳಾಗಿದೆ, ಕ್ರಾಂತಿಯ ತಿಂಗಳಾಗಿದೆ. ಖಾದಿ ಖರೀದಿಸಲು ಇದಕ್ಕಿಂತ ಉತ್ತಮ ಅವಕಾಶ ಬೇರೇನಿದೆ? ನನ್ನ ಪ್ರೀತಿಯ ದೇಶವಾಸಿಗಳೇ, ಮನದ ಮಾತಿನಲ್ಲಿ ನಾನು ಆಗಾಗ್ಗೆ ಮಾದಕ ದ್ರವ್ಯಗಳ ಸವಾಲಿನ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಿದ್ದೇನೆ. ತಮ್ಮ ಮಕ್ಕಳು ಮಾದಕ ದ್ರವ್ಯಗಳ ಹಿಡಿತಕ್ಕೆ ಎಲ್ಲಿ ಸಿಲುಕಿ ಬಿಡುತ್ತಾರೋ ಎನ್ನುವ ಚಿಂತೆ ಪ್ರತಿ ಕುಟುಂಬಕ್ಕೂ ಇರುತ್ತದೆ. ಈಗ ಇಂತಹವರ ಸಹಾಯಕ್ಕಾಗಿಯೇ ಸರ್ಕಾರ ಒಂದು ವಿಶೇಷ ಕೇಂದ್ರವೊಂದನ್ನು ತೆರೆದಿದ್ದು ಅದರ ಹೆಸರು ಮಾನಸ ಎಂಬುದಾಗಿದೆ. ಮಾದಕ ದ್ರವ್ಯಗಳ ವಿರುದ್ಧದ ಹೋರಾಟದಲ್ಲಿ ಇದು ಬಹುದೊಡ್ಡ ಹೆಜ್ಜೆಯಾಗಿದೆ. ಕೆಲವೇ ದಿನಗಳ ಹಿಂದಷ್ಟೇ ಮಾನಸ್ ಇದರ ಸಹಾಯವಾಣಿ ಮತ್ತು ಪೋರ್ಟಲ್ ಆರಂಭಿಸಲಾಗಿದೆ. ಸರ್ಕಾರ ಇದಕ್ಕಾಗಿ ಶುಲ್ಕರಹಿತ ಸಂಖ್ಯೆ 1933 ಜಾರಿ ಮಾಡಿದೆ. ಯಾರೇ ಆದರೂ ಈ ಸಂಖ್ಯೆಗೆ ಕರೆ ಮಾಡಿ ಅಗತ್ಯ ಸಲಹೆ ಪಡೆದುಕೊಳ್ಳಬಹುದು ಅಥವಾ ಪುನರ್ವಸತಿ ಸಂಬಂಧಿತ ಮಾಹಿತಿ ಪಡೆದುಕೊಳ್ಳಬಹುದು. ಯಾರಿಗಾದರೂ ಮಾದಕ ದ್ರವ್ಯಗಳ ಕುರಿತ ಮತ್ತೇನಾದರೂ ಮಾಹಿತಿ ಇದ್ದಲ್ಲಿ ಅವರು ಇದೇ ಸಂಖ್ಯೆಗೆ ಕರೆ ಮಾಡಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದರೊಂದಿಗೆ ಆ ಸಂಗತಿಯನ್ನು ಹಂಚಿಕೊಳ್ಳಬಹುದು. ಮಾನಸ್ ಇದರೊಂದಿಗೆ ಹಂಚಿಕೊಳ್ಳಲಾದ ಪ್ರತಿ ಮಾಹಿತಿಯನ್ನು ಗೌಪ್ಯವಾಗಿ ಇರಿಸಲಾಗುತ್ತದೆ. ಮಾನಸ್ ಸಹಾಯವಾಣಿಯ ಸಂಪೂರ್ಣ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಭಾರತವನ್ನು ಮಾದಕ ದ್ರವ್ಯ ಮುಕ್ತವಾಗಿಸುವ ಕೆಲಸದಲ್ಲಿ ತೊಡಗಿರುವ ಪ್ರತಿಯೊಬ್ಬರಲ್ಲೂ, ಪ್ರತಿ ಕುಟುಂಬದವರಲ್ಲೂ, ಪ್ರತಿ ಸಂಸ್ಥೆಯಲ್ಲೂ ನಾನು ಮನವಿ ಮಾಡುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾಳೆ ವಿಶ್ವಾದ್ಯಂತ ಹುಲಿ ದಿವಸ ಆಚರಿಸಲಾಗುತ್ತದೆ. ಭಾರತದಲ್ಲಂತೂ ಹುಲಿಗಳು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿವೆ. ನಾವೆಲ್ಲರೂ ಹುಲಿಗೆ ಸಂಬಂಧಿಸಿದ ಕಥೆಗಳನ್ನು ಕೇಳಿಯೇ ದೊಡ್ಡವರಾಗಿದ್ದೇವೆ. ಕಾಡಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿಗಳೊಂದಿಗೆ ಯಾವ ರೀತಿ ಸಾಮರಸ್ಯದಿಂದ ಬಾಳಬೇಕು ಎಂಬುದು ಎಲ್ಲರಿಗೂ ತಿಳಿದಿರುತ್ತದೆ. ಅಲ್ಲಿ ಮಾನವರು ಮತ್ತು ಹುಲಿಗಳ ನಡುವೆ ಎಂದಿಗೂ ಸಂಘರ್ಷವಿಲ್ಲ. ಆದರೆ ಎಲ್ಲಿ ಇಂತಹ ಸಂಘರ್ಷಗಳ ಸ್ಥಿತಿ ಇದೆಯೋ ಅಲ್ಲಿಯೂ ಕೂಡ ಅಭೂತಪೂರ್ವ ಪ್ರಯತ್ನಗಳು ನಡೆಯುತ್ತಿವೆ. ಹುಲಿಗಳ ಸಂರಕ್ಷಣೆಗಾಗಿ ಮಾಡಲಾಗುತ್ತಿರುವ ಸಾರ್ವಜನಿಕ ಸಹಭಾಗಿತ್ವದ ಒಂದು ಪ್ರಯತ್ನವೆಂದರೆ ಕುಲ್ಹಾಡಿ ಬಂದ್ ಪಂಚಾಯತ್. ರಾಜಸ್ಥಾನದ ರಣಥಂಬೋರ್ನಿಂದ ಆರಂಭವಾದ ಕುಲ್ಹಾಡಿ ಬಂದ್ ಪಂಚಾಯತ್ ಅಭಿಯಾನ ಬಹಳ ಆಸಕ್ತಿಕರವಾಗಿದೆ. ಕೊಡಲಿ ಹಿಡಿದು ಅರಣ್ಯದೊಳಗೆ ಹೋಗುವುದಿಲ್ಲ ಮತ್ತು ಮರ ಕಡಿಯುವುದಿಲ್ಲ ಎಂದು ಸ್ಥಳೀಯ ಸಮುದಾಯದವರು ಸ್ವತಃ ತಮಗೆ ತಾವೇ ಪ್ರತಿಜ್ಞೆ ಮಾಡಿಕೊಂಡಿದ್ದಾರೆ. ಈ ಒಂದು ನಿರ್ಧಾರದಿಂದ ಇಲ್ಲಿನ ಅರಣ್ಯ ಮರಳಿ ಹಸಿರಿನಿಂದ ತುಂಬಿ ಕಂಗೊಳಿಸುತ್ತಿದೆ ಮತ್ತು ಹುಲಿಗಳಿಗಾಗಿ ಉತ್ತಮ ವಾತಾವರಣವೂ ನಿರ್ಮಾಣವಾಗುತ್ತಿದೆ. ಸ್ನೇಹಿತರೆ, ಮಹಾರಾಷ್ಟ್ರದ ತಡೋಬಾ ಅಂಧಾರಿ ಹುಲಿ ಸಂರಕ್ಷಿತ ಪ್ರದೇಶವು ಹುಲಿಗಳ ಪ್ರಮುಖ ಆವಾಸ ಸ್ಥಾನಗಳಲ್ಲಿ ಒಂದೆನಿಸಿದೆ. ಇಲ್ಲಿನ ಸ್ಥಳೀಯ ಸಮುದಾಯಗಳು, ವಿಶೇಷವಾಗಿ ಗೊಂಡ ಮತ್ತು ಮಾನಾ ಬುಡಕಟ್ಟು ಜನಾಂಗದ ನಮ್ಮ ಸೋದರ ಸೋದರಿಯರು ಪರಿಸರ ಪ್ರವಾಸೋದ್ಯಮದತ್ತ ತ್ವರಿತ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಹುಲಿಗಳ ಚಲನವಲನ ಹೆಚ್ಚಲಿ ಎಂಬ ಕಾರಣಕ್ಕಾಗಿ ಅರಣ್ಯದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ನಲ್ಲಮಲೈ ಬೆಟ್ಟಗಳ ಮೇಲೆ ವಾಸಿಸುವ ಚೆಂಚು ಬುಡಕಟ್ಟು ಜನಾಂಗದವರ ಪ್ರಯತ್ನವನ್ನು ನೋಡಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಹುಲಿಗಳ ಚಲನವಲನ ಪತ್ತೆ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರುವ ಇವರು ಕಾಡಿನಲ್ಲಿ ಕಾಡು ಪ್ರಾಣಿಗಳ ಚಲನವಲನದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಸಂಗ್ರಹಿಸುವುದರೊಂದಿಗೆ ಈ ಪ್ರದೇಶದಲ್ಲಿ ನಡೆಯಬಹುದಾದ ಅಕ್ರಮ ಚಟುವಟಿಕೆಗಳ ಮೇಲೂ ನಿಗಾ ವಹಿಸುತ್ತಿದ್ದಾರೆ. ಇದೇ ರೀತಿ ಉತ್ತರ ಪ್ರದೇಶದ ಪಿಲಿಭಿಟ್ನಲ್ಲಿ ನಡೆಯುತ್ತಿರುವ ಹುಲಿ ಮಿತ್ರ ಕಾರ್ಯಕ್ರಮ ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದರ ಅಡಿಯಲ್ಲಿ ಸ್ಥಳೀಯರಿಗೆ ಹುಲಿ ಮಿತ್ರನ ರೂಪದಲ್ಲಿ ಕೆಲಸ ಮಾಡುವುದಕ್ಕಾಗಿ ತರಬೇತಿಯನ್ನೂ ನೀಡಲಾಗುತ್ತದೆ. ಈ ಹುಲಿ ಮಿತ್ರ ಕಾರ್ಯಕ್ರಮ ಮಾನವ ಮತ್ತು ಹುಲಿಯ ನಡುವಿನ ಸಂಘರ್ಷದ ಸ್ಥಿತಿ ಉಂಟಾಗಬಾರದು ಎಂಬ ವಿಷಯದತ್ತ ಸಂಪೂರ್ಣ ಗಮನ ಕೇಂದ್ರೀಕರಿಸುತ್ತದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇಂತಹ ಅನೇಕ ಪ್ರಯತ್ನಗಳು ನಡೆಯುತ್ತಿವೆ. ನಾನು ಇಲ್ಲಿ ಕೆಲವೇ ಪ್ರಯತ್ನಗಳ ಬಗ್ಗೆ ಮಾತನಾಡಿದ್ದೇನೆ. ಆದರೂ ಹುಲಿಗಳ ಸಂರಕ್ಷಣೆಯಲ್ಲಿ ಜನರ ಸಹಭಾಗಿತ್ವ ಬಹಳ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಎಂದು ನಾನು ಬಹಳ ಸಂತಸ ವ್ಯಕ್ತಪಡಿಸುತ್ತಿದ್ದೇನೆ. ಇಂತಹ ಪ್ರಯತ್ನಗಳಿಂದಾಗಿಯೇ ಭಾರತದಲ್ಲಿ
ಹುಲಿಗಳ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಹೆಚ್ಚಳವಾಗುತ್ತಿದೆ. ಜಗತ್ತಿನಲ್ಲಿರುವ ಹುಲಿಗಳ ಸಂಖ್ಯೆಯ ಪೈಕಿ 70% ಹುಲಿಗಳು ನಮ್ಮ ದೇಶದಲ್ಲಿವೆ ಎಂದು ತಿಳಿದರೆ ನಿಮಗೆ ಖಂಡಿತವಾಗಿಯೂ ಸಂತೋಷ ಮತ್ತು ಹೆಮ್ಮೆ ಎನಿಸುತ್ತದೆ. ಯೋಚಿಸಿ ನೋಡಿ, 70% ಹುಲಿಗಳು. ಹೀಗಾಗಿಯೇ ನಮ್ಮ ದೇಶದ ವಿವಿಧೆಡೆಗಳಲ್ಲಿ ಅನೇಕ ಹುಲಿ ಅಭಯಾರಣ್ಯಗಳಿವೆ. ಸ್ನೇಹಿತರೆ, ಹುಲಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುವುದರ ಜೊತೆಗೆ ನಮ್ಮ ದೇಶದಲ್ಲಿ ಅರಣ್ಯ ಪ್ರದೇಶವು ವೇಗವಾಗಿ ವಿಸ್ತರಿಸುತ್ತಿದೆ. ಇದರಲ್ಲಿಯೂ ಸಮುದಾಯದ ಪ್ರಯತ್ನದಿಂದಾಗಿ ಭಾರೀ ಯಶಸ್ಸು ದೊರೆಯುತ್ತಿದೆ. ಕಳೆದ ಮನದ ಮಾತು ಕಾರ್ಯಕ್ರಮದಲ್ಲಿ ನಾನು ಏಕ್ ಪೇಡ್ ಮಾಕೆ ನಾಮ್, ತಾಯಿಯ ಹೆಸರಿನಲ್ಲಿ ಒಂದು ಮರ ಕಾರ್ಯಕ್ರಮದ ಕುರಿತಂತೆ ನಿಮ್ಮೊಂದಿಗೆ ಮಾತನಾಡಿದ್ದೆ. ದೇಶದ ವಿವಿಧ ಭಾಗಗಳಲ್ಲಿ ಈ ಅಭಿಯಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುತ್ತಿರುವುದು ನನಗೆ ಖುಷಿ ತಂದಿದೆ. ಈಗ ಕೆಲವು ದಿನಗಳ ಹಿಂದೆಯಷ್ಟೇ ಸ್ವಚ್ಛತೆಗಾಗಿ ಹೆಸರಾಗಿರುವ ಇಂದೋರ್ನಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ ನಡೆಯಿತು. ಇಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಮರ ಕಾರ್ಯಕ್ರಮದ ಅಡಿಯಲ್ಲಿ ಒಂದೇ ದಿನದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಡಲಾಯಿತು. ನಿಮ್ಮ ತಾಯಿಯ ಹೆಸರಿನಲ್ಲಿ ಮರ ನೆಡುವ ಈ ಅಭಿಯಾನದಲ್ಲಿ ನೀವು ಕೂಡ ಖಂಡಿತವಾಗಿಯೂ ಸೇರಿಕೊಳ್ಳಿ ಮತ್ತು ಸೆಲ್ಫಿ ತೆಗೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿ. ಈ ಅಭಿಯಾನದಲ್ಲಿ ಸೇರಿಕೊಂಡು ನಿಮ್ಮ ತಾಯಿ, ಭೂಮಿ ತಾಯಿ ಇವರಿಬ್ಬರಿಗಾಗಿ ವಿಶೇಷವಾದದ್ದನ್ನು ಮಾಡಿರುವ ಸಂತೃಪ್ತಿಯ ಭಾವನೆ ನಿಮಗೆ ಮೂಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಆಗಸ್ಟ್ 15 ದೂರವೇನಿಲ್ಲ. ಈಗ ಆಗಸ್ಟ್ 15ರೊಂದಿಗೆ ಮತ್ತೊಂದು ಅಭಿಯಾನವನ್ನೂ ಸೇರಿಸಲಾಗಿದೆ. ಅದೆಂದರೆ ಹರ್ ಘರ್ ತಿರಂಗಾ ಅಭಿಯಾನ, ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಅಭಿಯಾನ. ಕಳೆದ ಕೆಲವು ವರ್ಷಗಳಿಂದ ದೇಶಾದ್ಯಂತ ಹರ್ ಘರ್ ತಿರಂಗಾ ಅಭಿಯಾನಕ್ಕಾಗಿ ಎಲ್ಲರ ಉತ್ಸಾಹ ಬಹಳ ಹೆಚ್ಚಾಗಿಯೇ ಇರುತ್ತದೆ. ಬಡವರಾಗಲಿ ಶ್ರೀಮಂತರಾಗಲಿ, ಮನೆ ಸಣ್ಣದಿರಲಿ ದೊಡ್ಡದಿರಲಿ, ಪ್ರತಿಯೊಬ್ಬರೂ ತ್ರಿವರ್ಣ ಧ್ವಜ ಹಾರಿಸಿ ಹೆಮ್ಮೆ ಪಡುತ್ತಾರೆ. ತ್ರಿವರ್ಣ ಧ್ವಜದೊಂದಿಗೆ ಸೆಲ್ಫಿ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಹುಮ್ಮಸ್ಸು ಕೂಡ ಕಂಡುಬರುತ್ತದೆ. ಕಾಲೋನಿ ಅಥವಾ ಸೊಸೈಟಿಯ ಒಂದು ಮನೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿದ ಕೆಲವೇ ಸಮಯದಲ್ಲಿ ಅಲ್ಲಿನ ಇತರ ಮನೆಗಳ ಮೇಲೂ ತ್ರಿವರ್ಣ ಧ್ವಜ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಎಂಬುದನ್ನು ನೀವು ಗಮನಿಸಿರಬೇಕು. ಅಂದರೆ ಹರ್ ಘರ್ ತಿರಂಗಾ ಅಭಿಯಾನ ತ್ರಿವರ್ಣ ಧ್ವಜದ ಹೆಮ್ಮೆಯಲ್ಲಿ ಒಂದು ವಿಶಿಷ್ಟ ಹಬ್ಬದ ಆಚರಣೆ ಎಂಬಂತಾಗಿದೆ. ಈಗ ಇದಕ್ಕೆ ಸಂಬಂಧಿಸಿದಂತೆ ವಿವಿಧ ರೀತಿಯ ಆವಿಷ್ಕಾರಗಳು ನಡೆಯಲಾರಂಭಿಸಿವೆ. ಆಗಸ್ಟ್ 15 ಸಮೀಪಿಸುತ್ತಿದ್ದಂತೆಯೇ ತ್ರಿವರ್ಣ ಧ್ವಜವನ್ನು ಹಾರಿಸಲು ವಿವಿಧ ರೀತಿಯ ಉತ್ಪನ್ನಗಳು ಮನೆ, ಕಚೇರಿಗಳು, ಕಾರುಗಳಲ್ಲಿ ಕಾಣಲಾರಂಭಿಸುತ್ತವೆ. ಕೆಲವರಂತೂ ತ್ರಿವರ್ಣ ಧ್ವಜವನ್ನು ತಮ್ಮ ಸ್ನೇಹಿತರು ಮತ್ತು ನೆರೆಹೊರೆಯವರಿಗೂ ಹಂಚುತ್ತಾರೆ. ತ್ರಿವರ್ಣ ಧ್ವಜದ ಬಗ್ಗೆ ನಮಗಿರುವ ಈ ಉಲ್ಲಾಸ, ಈ ಉತ್ಸಾಹ ನಮ್ಮನ್ನು ಪರಸ್ಪರರೊಂದಿಗೆ ಜೋಡಿಸುತ್ತದೆ. ಸ್ನೇಹಿತರೆ, ಈ ಮುಂಚಿನಂತೆಯೇ ಈ ವರ್ಷ ಕೂಡ ನೀವು harghar-tiranga.comನಲ್ಲಿ ತ್ರಿವರ್ಣ ಧ್ವಜದೊಂದಿಗೆ ನಿಮ್ಮ ಸೆಲ್ಫಿಯನ್ನು ಖಂಡಿತವಾಗಿಯೂ ಅಪ್ಲೋಡ್ ಮಾಡಿ. ಮತ್ತು ನಾನು ನಿಮಗೆ ಒಂದು ವಿಷಯ ನೆನಪಿಸಲು ಬಯಸುತ್ತೇನೆ. ಪ್ರತಿ ವರ್ಷ ನೀವು ನನಗೆ ಅನೇಕ ಸಲಹೆ ಸೂಚನೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ಖಂಡಿತವಾಗಿಯೂ ನಿಮ್ಮ ಸಲಹೆಗಳನ್ನು ನನಗೆ ಕಳುಹಿಸಿಕೊಡಿ. ನೀವು ಮೈಗವ್ ಅಥವಾ ನಮೋ ಆ್ಯಪ್ನಲ್ಲಿ ಕೂಡ ನಿಮ್ಮ ಸಲಹೆಯನ್ನು ಕಳುಹಿಸಿಕೊಡಬಹುದು. ಸಾಧ್ಯವಾದಷ್ಟು ಹೆಚ್ಚಿನ ಸಲಹೆಗಳನ್ನು ಆಗಸ್ಟ್ 15ರ ಭಾಷಣದಲ್ಲಿ ಸೇರಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮನದ ಮಾತಿನ ಈ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿದ್ದು ನನಗೆ ಬಹಳ ಸಂತಸವೆನಿಸುತ್ತಿದೆ. ಮುಂದಿನ ಬಾರಿ ದೇಶದ ಹೊಸ ಸಾಧನೆಗಳೊಂದಿಗೆ, ಜನ ಪಾಲುದಾರಿಕೆಯ ಹೊಸ ಪ್ರಯತ್ನಗಳೊಂದಿಗೆ ಪುನಃ ಭೇಟಿಯಾಗೋಣ. ಮನ್ ಕಿ ಬಾತ್ಗಾಗಿ ನಿಮ್ಮ ಸಲಹೆ ಸೂಚನೆಗಳನ್ನು ಖಂಡಿತ ಕಳುಹಿಸಿಕೊಡುತ್ತೀರಿ. ಮುಂಬರುವ ದಿನಗಳಲ್ಲಿ ಕೆಲವು ಹಬ್ಬಗಳೂ ಬರಲಿವೆ. ನಿಮಗೆಲ್ಲರಿಗೂ ಎಲ್ಲಾ ಹಬ್ಬಗಳಿಗಾಗಿ ಶುಭಾಶಯಗಳು. ನೀವೆಲ್ಲರೂ ನಿಮ್ಮ ಕುಟುಂಬದೊಂದಿಗೆ ಒಟ್ಟಾಗಿ ಹಬ್ಬಗಳನ್ನು ಆಚರಿಸಿ ಆನಂದಿಸಿ. ದೇಶಕ್ಕಾಗಿ ಏನನ್ನಾದರೂ ಹೊಸದನ್ನು ಮಾಡಬೇಕೆನ್ನುವ ಉತ್ಸಾಹ, ಶಕ್ತಿಯನ್ನು ನಿರಂತರವಾಗಿ ನಿಮ್ಮಲ್ಲಿರಿಸಿಕೊಳ್ಳಿ. ಅನೇಕಾನೇಕ ಧನ್ಯವಾದ. ನಮಸ್ಕಾರ.